ಇನ್ನು ನಿರಂತರವಾಗಿ ಗಗನಕ್ಕೇರ್ತಾ ಇದ್ದ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ದಿಢೀರ್ ಕುಸಿತ ಇವತ್ತು. ಸತತ ದರ ಏರಿಕೆಯಿಂದ ಕಂಗೆಟ್ಟಿದ್ದ ಖರೀದಿದಾರರಿಗೆ ಕೊಂಚ ಖುಷಿ ಕೊಟ್ಟಿದೆ. ನಾಳೆ ಬಜೆಟ್ ಮಂಡನೆ ಅದರ ಮುನ್ನಾ ದಿನನೇ ಹಿಂಗಾಗಿದೆ. ಅಪ್ಪಟ್ಟ ಚಿನ್ನ ಗ್ರಾಮ್ ಚಿನ್ನಕ್ಕೆ 16,058 ಅಂದರೆ 862 ರೂಪಾಯಿ ಇವತ್ತು ಕಡಿಮೆ ಆಗಿದೆ. ಆಭರಣ ಚಿನ್ನ 790 ರೂಪಾಯಿ ಕಡಿಮೆ ಆಗಿದೆ. ಬೆಳ್ಳಿ 1 ಕೆಜಿಗೆ 45,000 ರೂಪಾಯಿ ಕಡಿಮೆ ಆಗಿಬಿಟ್ಟಿದೆ. ಇದು ಕೂಡ ಬಜೆಟ್ ಎಫೆಕ್ಟಾ ಸರ್? ಈ ಥರ ಏಕಾಏಕಿ ಇಷ್ಟು ದಿನ ಏರ್ತಾ ಇದ್ದಿದ್ದು ಒಂದೇ ದಿನಕ್ಕೆ ಇಷ್ಟೊಂದು ಕಡಿಮೆ ಆಗಿದೆ ಅಂತಂದರೆ? ಇಲ್ಲ ಅನಿಸುತ್ತೆ, ಅದಕ್ಕೆ ಸಂಬಂಧ ಇರಲ್ಲ. ಕೆಲವು ಕ್ರಾಸ್ ಎಫೆಕ್ಟ್ಸ್ ಇರಬಹುದು, ಇರಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ಜನರಲಿ ಹಂಗೆ ಇರಲಿಕ್ಕಿಲ್ಲ. ಇದು ಇಳೀತು ಅಂದ ತಕ್ಷಣ ಇಳೀತಾ ಹೋಗುತ್ತೆ ಅಂತಲೂ ಅಂದ್ಕೋಬೇಡಿ. ಬಿಕಾಸ್ ಅದರ್ ಗ್ಲೋಬಲ್ ಇವೆಂಟ್ಗಳೇನಿವೆ ಅವು ಇದನ್ನು ಗೈಡ್ ಮಾಡುತ್ತೆ. ಓಕೆ, ಈಗ ನಾಳೆ ಇರಾನ್ ಯುದ್ಧ ಸ್ಟಾರ್ಟ್ ಆದರೆ ಐ ಡೋಂಟ್ ನೋ ಟಕ್ ಅಂತ ಮೆಟಲ್ ಮಾರ್ಕೆಟ್ ಏನಾಗುತ್ತೆ ಅಂತ ಆವಾಗ ಜಾಸ್ತಿನೂ ಆಗ್ಬೋದು, ಇದು ಬಿದ್ದು ಹೋಗ್ಬೋದು. ಅದು ವಿಚಿತ್ರ ಅದು. ಹಾಗಾಗಿ ಅದು ಹೆಂಗಾಗತ್ತೆ ಹಂಗೆ ಅನುಭವಿಸ್ಬೇಕಷ್ಟೇ. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.